ಅಧಿಕಾರ ಮತ್ತು ಹಣದಿಂದ ಪತ್ನಿ ಭಾರತಿ ಶ್ರೀನಿವಾಸ್ ಅವರನ್ನು ತುಮೂಲು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಂಡಿಲ್ಲ. ಅಧಿಕಾರ ಬೇಕಾದಲ್ಲಿ ಅದನ್ನು ಪಡೆಯುವ ತಾಕತ್ತು ನನಗೆ ನನ್ನ ಜನರು ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗಿ ಕೈಕಟ್ಟಿ ನಿಲ್ಲುವ ಅವಶ್ಯಕತೆ ನನಗೆ ಇಲ್ಲ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರು ತಿಳಿಸಿದರು. ಗುಬ್ಬಿ ಪಟ್ಟಣದ ಕೆಎಂಎಫ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ತುಮೂಲ್ನ ನೂತನ ಸದಸ್ಯರಿಗೆ ಅಭಿನಂದನಾ ಸಮಾರಂಭಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ನನಗೆ ಗೆಲ್ಲುವ ಶಕ್ತಿ ಇರುವುದರಿಂದಲೇ ಕ್ಷೇತ್ರದ ಜನ 5 ಬಾರಿ ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿನ ಜನರ ಪ್ರೀತಿ ಇರುವ ತನಕ ಯಾವುದೇ ಕಾರಣಕ್ಕೂ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಚುನಾವಣೆಯನ್ನು ನೇರವಾಗಿ ಎದುರಿಸಿ ಗೆದ್ದು ಜನಸೇವೆ ಮಾಡುತ್ತೇನೆ ಎಂದು ತಿಳಿಸಿದರು. ತುಮೂಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಯಾವುದೇ ತಾರತಮ್ಯ ಮಾಡದೆ ಎಲ್ಲ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಮಸ್ಯೆಗಳನ್ನು ಪರಿಹರಿಸಿ ಹಾಲು ಉತ್ಪಾದಕರಿಗೆ ಸಹಕಾರವಾಗಿ ನಿಲ್ಲುತ್ತೇನೆ. ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇರುವುದರಿಂದಲೇ ಕ್ಷೇತ್ರದ ಜನರ ಸಮಸ್ಯೆಗಳು ತಿಳಿದಿದ್ದೇನೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳಿಗೆ ಅಭಿನಂದಿಸಲಾಯಿತು. ಈ ವೇಳೆ ವೇದಿಕೆಯಲ್ಲಿ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ಮಂಗಳಮ್ಮ, ಉಪಾಧ್ಯಕ್ಷ ಮಮತಾ ಮತ್ತು ಎಲ್ಲ ಕೆಎಂಎಫ್ ಅಧಿಕಾರಿಗಳು ಭಾಗವಹಿಸಿದ್ದರು. ಅದನ್ನ ನಾವು ಯಾವತ್ತೂ ಕೂಡ ಮರ್ತಿರ್ಲಿಲ್ಲ. ನಮ್ಮಪ್ಪ ಹೇಳೋದು, ನನಗೆ ಜಗದೀಶ್ ಒಂದ್ಸರಿ ಅರ್ಜಿ ಹಾಕಿರು, ಆಮೇಲೆ ಇನ್ನೊಬ್ರು ನಮ್ಮ ಜಟ್ಲಲ್ಲಿ ಶಶಿ ಹಾಕಿರು, ಮತ್ತೊಬ್ರು ಹಾಕಿರು. ಒಂದೊಂದ್ಸಾರಿ ಒಬ್ಬೊಬ್ರು ಹಾಕ್ತಾಗೂ ಕೂಡ ನಮ್ಮ ಅಪ್ಪನ ಹೋಗ್ಬಿಟ್ಟರು. ನಮ್ಮಪ್ಪನೇ ಅವ್ರು ಯಾರು ಅಂತ ತಿಳ್ಕೊಂಡಿದೆ ಗಂಗೇಗೌಡನ, ನನ್ನ ಅವನ ಬಾಂಧವ್ಯ, ಅಣ್ಣ ತಂದಿನ ಬಾಂಧವ್ಯ ಯಾವತ್ತೂ ಕೂಡ ಅವರ ವಿಚಾರವಾಗಿ ನೀನು ಕೈ ಹಾಕಬೇಡ, ಅದ್ರ ತಂಡೆ ಹೋಗ್ಬೇಡ, ಅವ್ರಿಗೆ ಸಹಾಯ ಮಾಡಿದ್ವಿ ಯಾವತ್ತೂ ಕೂಡ ಅಂತಕ್ಕಂಥ ವಿಚಾರ ಹೇಳಿದ್ವಿ. ಆದ್ರೆ ಕಳೆದ ಚುನಾವಣೆಯಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿಯಿಂದ ನನಗೆ ಬೇಸರ ಆಗಿದೆ. ನನಗೇನು ಬೇಸರ ಆಗಲ್ಲ, ನನಗೇನು ನನ್ನ ವಾಲ್ ಪೋಸ್ಟ್ ನೋಡಿ ಮುಗಿತಾರೆ, ಕ್ಯಾಕ್ಟಸ್ ಮುಗಿತಾರೆ, ಚಾಪಿ ಹೊಡಿತಾರೆ, ಏನೇನ್ ಬೇಕು ಬೇಕಿದ್ದೆಲ್ಲ ಮಾಡ್ಕೊತಾರೆ. ನಾನೇನು ಬೇಸರ ಮಾಡ್ಕೊಳ್ಳಲ್ಲ. ಆದ್ರೆ ಹೆಣ್ಮಕ್ಳು ಹಂಗಲ್ಲ, ಭಾರಿ ಕಷ್ಟ ಹೆಣ್ಮಕ್ಳು ಇದ್ದಾವ. ಯಾರಾದ್ರೂ ಏನಾದ್ರು ಒಂದು ಅಂದ್ರು ಅವ್ರು ಒಳಗಡೆ ಟೈಮ್ ಸಿಕ್ತ ಕೈ ಕೊಟ್ಬಿಡ್ತಾರೆ. ಹಂಗೆ ಇವಳು ಕೂಡ ಅಷ್ಟೇ, ಇವಳ ಒತ್ತಾಯಕ್ಕೋಸ್ಕರ ನಾನು ಪ್ರಯತ್ನವನ್ನು ಮಾಡಿದ್ದೆ. ಆದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಅವಳು ಗೆಲ್ಲಿಕ್ಕೆ ಅವಕಾಶ ಆಗಿದೆ. ನಿಮ್ಮೆಲ್ಲರ ಋಣ ತೀರಿಸ್ತಕ್ಕಂಥದ್ದು ಕೂಡ ನಮ್ಮ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೆ. ನಿಮ್ಗೆಲ್ಲ ಗೊತ್ತಿರುವಂತದ್ದು, ನೀವೆಲ್ಲ ಸೇರಿ ನನ್ನ ಗೆಲ್ಸಿದ್ರಿ. ಅದು ಪ್ರಯುಕ್ತ ಈ ಎಲ್ಲ ಗಣ್ಯರು ಇವತ್ತು ಈ ವೇದಿಕೆ ಮಾಡಿದ್ದಾರೆ. ಜೊತೆಗೆ ನೀವೆಲ್ಲ ಇವತ್ತು ಸಾಕ್ಷಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮನೆಯವರು ಯಾವತ್ತು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ಸಹ ಅವ್ರ ಜೊತೆಯಾಗಿ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಎಲೆಕ್ಷನ್ ಆದಾಗ ಹೋದೆ, ಓಟ್ ಕೇಳಿದೆ, ಮನೆಗೆ ಬಂದೆ, ಕಾಫಿ ಗೀಪಿ ಕೊಡ್ತಿದ್ದೆ ಬಂದವ್ರಿಗೆಲ್ಲ. ಒಬ್ಬ ಗೃಹಿಣಿಯಾಗಿ ಮನೆಗೆ ಬಂದವ್ರಿಗೆ ನಾನೇ ಕಾಫಿ ಕೊಡ್ಬೇಕು ಅನ್ನೋ ಒಂದು ಹಂಬಲ ಬೇರೆ, ಹಾಗಾಗಿ ಕಾಫಿ ಕೊಡ್ತಿದ್ದೆ. ಒಂದ್ ದಿವಸ ಕಾಫಿ ತಗೊಂಡು ಆಚೆ ಹೋದೆ. ಹಾಲಲ್ಲಿ ಒಂದು ಹೆಣ್ಮಗಳು, ನಮ್ಮ ಗುಬ್ಬಿಯವರೇ, ಲೋಕಲ್ ಗುಬ್ಬಿ ಟೌನ್, ನಮ್ಮ ಹೆಣ್ಮಗಳು ಯಾವ್ದೋ ಒಂದು ಕೆಲ್ಸಕ್ಕೆ, ಯಾವ್ದೋ ಸರ್ಕಾರಿ ಕೆಲ್ಸಕ್ಕೆ ನಾನು ಕೆಲ್ಸ ಕೊಡ್ಸಿ ಅಂತ ಇವ್ರ ಹತ್ರ ಕೇಳ್ತಾರೆ. ಮನೆ ತುಂಬಾ ಪೂರ್ತಿ ಗಂಡಸರು, ಮನೆ ಪೂರ ಯಾವಾಗ ನೀವೆಲ್ಲ ನೋಡಿದ್ದೀರಲ್ಲ, ಮನೆ ತುಂಬಾ ಎಲ್ಲ ಗಂಡಸರು. ಆ ಹೆಣ್ಮಗಳು ನನಗೆ ಅವಳಿಗೆ ಏನೋ ಕಾಲಿಗೆ ಏನೋ ತೊಂದರೆ, ಅವಳಿಗೆ ಕಾಲು ಸ್ವಲ್ಪ ಕುಂತಿತ್ತು, ಅದನ್ನ ಅವಳು ಇವ್ರಿಗೆ ಹೇಳ್ಬೇಕು. ಅವಳು ಏನ್ ನನಗೆ ಕಾಫಿ ತಗೊಂಡು ಹೋಗ್ಬೇಕು ಆಚೆಗೆ, ಅವಳು ಪ್ಯಾಂಟ್ ಬಿಚ್ಚಿ ತೋರಿಸ್ತಾಳ, ನನಗಿಲ್ಲಿ ಪ್ರಾಬ್ಲಮ್ ಇದೆ ಅಣ್ಣ, ಈ ಕಾರಣಕ್ಕೋಸ್ಕರ ನನಗೆ ನೀವು ಸಹಾಯ ಮಾಡಿ. ನನಗೆ ತುಂಬಾ ನನಗೆ ಒಂಥರ ಇರಿಟೇಷನ್ ಆಯ್ತು. ಯಾಕೆ ಅಂದ್ರೆ ಒಬ್ಬ ಹೆಣ್ಮಗಳು ನಾನಿದ್ದು ಓಟ್ ಕೇಳಕ್ಕೆ ಹೋಗಿದ್ದೇನೆ, ಆದ್ರೆ ಅವ್ರು ಬಂದಾಗ ಅವ್ರ ಕಷ್ಟ ನಾನು ಕೇಳಿಲ್ಲ. ಯಾಕೆಂದ್ರೆ ನನಗೂ ಹೊಸ್ತಲ್ಲ, ಮುಜುಗರ, ಹೆಂಗಪ್ಪ ಆಚೆ ಹೋದ್ರು, ಏನಪ್ಪ ಬರೀ ಕಾಫಿ ಕೊಟ್ಟರೆ ಮುಗೀತು ಅನ್ನೋತರ. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಬರೀ ಓಟ್ ಕೇಳಕ್ ಹೋದ್ರೆ ಆಗ್ಲಿಲ್ಲ, ಅವ್ರ ಕಷ್ಟನೂ ಅರಿಯಕ್ಕೆ ಪ್ರಯತ್ನ ಮಾಡಬೇಕು ಭಾರತೀಯ ಅಂತ ನನ್ನ ಮನಸ್ಸಿನಲ್ಲಿ. ನಾನು ಭಾರತೀಯರಿಗೆ ಹೇಳಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಯಾವ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಅವಲಂಬಿಸಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ರೆಟರಿ ಇರ್ಬೋದು, ಅಧ್ಯಕ್ಷರಿರ್ಬೋದು, ಮತ್ತೊಬ್ರು ಇರ್ಬೋದು, ಯಾರಿಗೂ ಕೂಡ
ನಿನ್ನಿಂದ ಅವರಿಗೆ ತೊಂದರೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆಗಬಾರ್ದು. ಅವರು ಏನೇ ಕಷ್ಟ ಅಂತ ಹೇಳ್ಕೊಂಡ್ರು ಕೂಡ ಅವ್ರಿಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಈ ಸಂಸ್ಥೆ, ಈ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಏನೇ ಸವಲತ್ತುಗಳನ್ನ ಕೇಳಿದ್ರು ಕೂಡ ನಾನು ಮಾಡ್ಕೊಡ್ಲಿಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಭಾರತೀಯವರು ಗೆದ್ದಿದ್ದಾರೆ. ನಿಮ್ಮೆಲ್ಲರ ಋಣ ತೀರಿಸುವ ಒಂದು ಜವಾಬ್ದಾರಿಯನ್ನ ನಮಗೆ ವಹಿಸಿದ್ದೀರಾ, ನಮ್ಮನ್ನ ನಂಬಿದ್ದೀರಾ, ನೀವೆಲ್ಲ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮ ಅವಕಾಶಕ್ಕೋಸ್ಕರ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಇಲ್ಲಿ ಪಕ್ಕದಲ್ಲಿ ಅಡಿಗೆ ಮಾಡಿಸಿದೀವಿ, ಊಟ ಮಾಡಿ. ಎಲ್ಲೆಲ್ಲಿ ಚುನಾವಣೆ ಗೆಲ್ಲಬೇಕು ಎಲ್ಲ ಗೆಲ್ತೀವಿ, ಆದ್ರೆ ನಂಬಿಸಿ ಮೋಸ ಮಾಡ್ತಕ್ಕಂಥ ಚುನಾವಣೆ ವ್ಯವಸ್ಥೆ ಒಳಗೆ ಆ ಕೆಲಸಗಳನ್ನ ಮಾಡಬಾರ್ದು, ಯಾರು ಮಾಡಬಾರ್ದು, ನಾನು ಮಾಡಬಾರ್ದು, ಯಾರು ಮಾಡಬಾರ್ದು. ನಾನು ಒಬ್ಬರಿಗೆ ಒಂದ್ಸಾರಿ ಮಾತು ಕೊಟ್ಟಿದ್ರೆ ಮನೆ ಬಾಕಿ ಬರೋರಿಗೆ ಗೊತ್ತಿರುತ್ತೆ. ಯಾವ್ದೋ ಒಂದು ಸಣ್ಣ ಕೆಲಸಕ್ಕೆ ಒಂದು ಮಾತು ಕೊಟ್ಟೆ ಅಂದ್ರೆ ಬೇರೆ ಬಂದು ಕೇಳಿದ್ರೆ ಇಲ್ಲ ಹೋಗೋ ಅವ್ರಿಗೆ ಹೇಳ್ತೀನಿ, ಅದೇ ಬೈಕ್ ಕಳಿಸ್ತೀವಿ, ಅದಕ್ಕೂ ಕೂಡ ಒತ್ತಡ ಬೈಕ್ ಕಳಿಸ್ತೀವಿ. ಈಗ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕೆಲಸಗಳಿಲ್ಲ. ಕೂಡ ಸಹಕಾರ ಸಂಘದಲ್ಲಿ ಜಾತಿ ಇರಬಾರ್ದು, ಪಕ್ಷ ಇರಬಾರ್ದು, ಧರ್ಮ ಇರಬಾರ್ದು, ಎಲ್ಲರೂ ಸೇರಿ ಈ ಸಂಸ್ಥೆಯನ್ನ ಕಟ್ಟತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಅಂತದ್ರಲ್ಲಿ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ, ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಾವೆಲ್ಲ ಇದು ನೋಡ್ಕೊಂಡೇ ಬಂದಿದ್ದೀನಿ. ನಾನು 3 ಚುನಾವಣೆ ಸೋಲಿಸ್ತೀನಿ ಅಂತ ಅಂದ್ರು, ಏನು ಮಾಡಕ್ಕಾಗಲ್ಲ. ಜನರು ನಿಮ್ಮ ಆಶೀರ್ವಾದ ಇರೋವರೆಗೂ ಯಾರು ಯಾವನ್ನು ತೆಗಿಯಕ್ಕಾಗಲ್ಲ, ಯಾವನ್ನು ನೀರು ಮಾಡಕ್ಕಾಗಲ್ಲ, ಇವತ್ತು ತೆಗಿಯಕ್ಕಾಗಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಇರುತ್ತ ಅದ್ರ ಮುಂದೆ ಯಾವನು ಏನು ಮಾಡಕ್ಕಾಗಲ್ಲ ಅಂತಕ್ಕಂಥದ್ದನ್ನ ಮನಸ್ಸು ಇಟ್ಕೊಬೇಕಾಗಲ್ಲ. ನಾನು ಕೂಡ ಆದ್ರೆ ನನಗೆ ಅಧಿಕಾರ ಬಂತು ಅಂತ ನಾನು ದರ್ಪ, ದೌರ್ಜನ್ಯ, ದುರಾಂಕಾರದಿಂದ ಏನಾದ್ರೂ ನನ್ನ ಅಧಿಕಾರವನ್ನ ಚಲಾವಣೆ ಮಾಡಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ನನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತೀರಾ ಅಂತ ಸೂಕ್ಷ್ಮತೆನೂ ಕೂಡ ನಮಗೆ ಅರಿವಿರ್ಬೇಕಾಗುತ್ತೆ. ಈ ಸಮಾಜದಲ್ಲಿ ಈ ದೌರ್ಜನ್ಯ ನಿಮ್ ಕೈಲಿ ಹೆಂಗೆ ಅಂತ ಜನ ಈಗ ನನಗೇನೋ ಧೈರ್ಯ ಇದೆ ಹೇಳ್ತೀನಿ, ಕೆಲವರೆಲ್ಲ ಅಮಾಯಕರು ಹೇಳ್ತಾರೆ ಒಳಗಡೆ